ಅಮ್ಮ ಬೆಳಗ್ಗೆನ ಫೋನ್ ಮಾಡಿದ್ಲು. ಅಕ್ಕ ಸ್ವಲ್ಪ ಬಡಾನ ಬಾ, ಬರ್ತಡೇ ಎಲ್ಲ ಡೆಕೋರೇಷನ್ ಮಾಡೋಣ, ಎಲ್ಲಾನು ಡೆಕೋರೇಷನ್ಸ್ ಎಲ್ಲ ತಂದಿದೆ ಅಂತಂದು ಹೇಳಿದ್ಲು. ಎಲ್ಲಿ ಬಂದ್ರೆ ಇನ್ನೂ ಕಾಣ್ತಿಲ್ಲ, ಎಲ್ಲಿ ಇದ್ದಾಳೆ ಇನ್ನ ಏನು ಡೆಕೋರೇಷನ್ ಮಾಡಕ್ ಏನು ಕುಂತಿಲ್ಲ ಅನ್ಸುತ್ತ. ಎಲ್ಲದಾರೆ ಇಬ್ರು ಕಾಣ್ತಾನೆ ಇಲ್ಲ. ಸರೋಜಕ್ಕೆ ಏನು ಹೊರ ಇದ್ಲು ಬಿಡು. ನಾ ಬಂದಿವಿ, ಎಲ್ಲದಾಳೆ ನಾ ನೋಡ್ತೀನಿ ತಡಿ, ಒಳಗದಾರೆ ಏನ. ಸುಮಾ ಸುಮಾ, ಬಂದೆ ಅಕ್ಕ. ಗೌರಕ್ಕ ಬಾ ಅಕ್ಕ, ಅಲ್ಲೇ ಯಾಕೆ ನಿಂತೀರಿ, ಬರ್ರಿ. ಅಣ್ಣನು ಕರ್ಕೊಂಬಂದ್ಬಿಟ್ಟಾರ, ಬೇಷ್ ಆಯ್ತು ಬಾ ಅಕ್ಕ. ದೊಡ್ಡಮ್ಮ ಬಂದಿಲ್ವಾ? ಇಲ್ಲ ಬಾ ಸುಮ್ಮ, ಅತ್ತೆ ಬಾ, ಯಾಕ ಸ್ವಲ್ಪ ತಲೆ ನೋಯಕತ್ತಿತ್ತಂತ, ಅದಕ್ಕ ಶಿವನ್ ಕರ್ಕೊಂಡು ಹೋಗವ. ಹೆಂಗನ ಸರೋಜನ ನಮ್ಮ ಮಂತೇಲಿ ಕಳ್ಸ್ಬೇಕಲ್ಲ, ಎಲ್ಲ ನೀವು ಡೆಕೋರೇಷನ್ ಮಾಡೋದಾಕಿ ಏನು ಗೊತ್ತಾಗ್ಬಾರ್ದು ಅಂತ ಅಂದಿರಲ್ಲ. ನಾನು ಇರ್ತೀನಿ ಮನೆಯಲ್ಲಿ, ಸರೋಜನ್ ಕಳಿಸ್ಬಿಡು. ನಾನು ಕರ್ದಿನ ಅಂತಂದು ಹೇಳು, ಬರ್ತಾಳ. ನಾನು ಶಿವನ್ ಕರ್ಕೊಂಡು ಹೋಗಿ, ನೀನು ಶಿವು, ರಾಮು, ಸರೋಜ ಅಂತ ಇಲ್ಲಿ ಬಂದಿರ್ತಾಳ. ನೀನು ಎಲ್ಲಾರು ಸೇರ್ಕೊಂಡು 4 ಜನ ಸೇರಿ ಬಡ ಬಡ ಡೆಕೋರೇಷನ್ ಮಾಡ್ಬಿಡಂತ್ರಿ. ಆಮೇಲೆ ಬೇಕಾರ ನಾನು ಕರ್ಕೊಂಡ್ ಬರ್ತೀನಿ. ಆಮೇಲೆ ಅವಾಗ ಎಲ್ಲಾರು ಸೇರಿ ಕೇಕ್ ಹತ್ತಿಸನ್ರಿ, ನೀವು ಹೋಗ್ಬರ್ರಿ ಅಂದ್ರು, ಅದಕ್ಕ ಬಂದ್ವಿ. ಹೌದೇನಕ್ಕ? ಹಂಗಾರ ಅಮ್ಮ ನಿಮ್ ಮನೆಗೆ ಹೋದ್ರ ಬೇಷ್ ಆತ್ ಬಿಡಕ್ಕ. ಮತ್ತೆ ಅವ್ರಿದ್ರ ಅದೇ ಚಿಂತೆಗಿತ್ತು, ಹೆಂಗ್ ಮಾಡಂದಿ, ಅಮ್ಮ ಇಲ್ಲೇ ಇರ್ತಾಳ, ಏನೆಲ್ಲ ಯಾಕೆ ಮಾಡಕತ್ತೀರಿ ಅಂತ ಹೆಂಗಾನು ಕೇಳ್ತಾ, ಎಲ್ಲಿ ಕಳ್ಸ್ಬೇಕಂತಂದು ಗೊತ್ತಾಗ್ತಿದ್ದಿಲ್ಲ. ನಿಮ್ ಮನೆಗ್ ಕಳಿಸಿದ್ರ ಬೇಷ್ ಆಯ್ತು ಬಾ ಅಕ್ಕ. ಬರ್ರಿ ಕೂಡ್ ಬರ್ರಿ, ಚಾ ಮಾಡೀನಿ, ಚಾ ಹಾಕೊಂಬರ್ತೀನಿ. ಚಾ ಕುಡ್ದು ಮಾಡಣ್ರಿ ಎಲ್ಲಾರು ಡೆಕೋರೇಷನ್. 4 ಜನ ಇದೀವಿ ಅಂದ್ರೆ ಅದೇ ಎಷ್ಟೊತ್ತು. ಬರ್ರಿ ಅಕ್ಕ. ಅಯ್ಯೋ ನಂಗೆ ಚಾ ಎಲ್ಲ ಬೇಡವ, ನಾನು ಬೆಳಗ್ಗೆನ ಕುಡ್ದೀನಿ, ನನ್ಗೇನು ಬೇಡ ಬಿಡು. ಬೇಕಾದ್ರೆ ನಿಮ್ಮ ಅಣ್ಣಗ ಒಂದ್ ಗ್ಲಾಸ್ ಹಾಕೊಡವ. ಸರಿ ಆಯ್ತಕ್ಕ, ಕೂಡ್ ಬರ್ರಿ. ಅಣ್ಣಗ ತರ್ತೀನಿ ಚಾವು, ನೀವಂತ್ರ ಕುಡಿಯಲ್ಲ ಅಂತೀರಿ, ಅಣ್ಣಗಾದ್ರೂ ತರ್ತೀನಿ ಇರ್ರಿ. ಸರಿ ಅಣ್ಣ, ಕೂಡ್ ಬಾ ಅಣ್ಣ. ಸರಿ ಮಾ. ಸರಿ ರೀ, ನೀವು ರಾಮು ಅಣ್ಣನ ಜೊತೆ ಮಾತಾಡ್ಕೊಂಡ್ ಕುಂತಿರ್ರಿ. ನಿಮ್ ತಂಗಿ ಚಾ ಹಾಕೊಂಬರ್ತಾ ಅಂತ ಚಾ ಕುಡಿಯನ್ರಿ. ನಾನು ಎಲ್ಲಾನು ಡೆಕೋರೇಷನ್ ನಾವು ಮಾಡೋ ಎಲ್ಲೆಲ್ಲ ಅದಾವ ಹೋಸಿಲ್ ತಗೊಂಬಂದಿಡ್ತೀನಿ. ಆಮೇಲೆ ಚಾ ಕುಡಿದ್ಮೇಲೆ ಎಲ್ಲಾರು ಬಡ ಬಡ ರೆಡಿ ಮಾಡೋದು ಬಿಡನ್ರಿ. ಸರಿ ಆಯ್ತು, ತಾಂಬವು. ಬಾ ಅಣ್ಣ, ಕೂಡ್ ಬಾ. ಈ ಚಾ ತರ್ತಾರ, ಚಾ ಕುಡಿಯೋಣ. ಕುಡಿದ್ಮೇಲೆ 4 ಜನ ಸೇರಿ ಡೆಕೋರೇಷನ್ ಮಾಡ್ಬಿಡನ್ರಿ. ಬಾ ಅಣ್ಣ, ಕೂಡ್ ಬಾ. ಸರಿಪ ರಾಮು. ಏನಣ್ಣ, ನಾನು ಬಂದಿದ್ದೀನ, ನೀವು ಬಂದ್ರಿ ಅಂತ, ಆದ್ರ ಕಾಣ್ಲೇ ಇಲ್ಲ. ಹೌದು, ನೀ ಬಂದಿದ್ದನ ನಾನು ಬಂದೀನಿ. ಆದ್ರೆ ನೀನೇನೋ ಬೆಳಗ್ಗೆ ಬಂದಿ ಅಂತ ನಾನು ಸಾಯಂಕಾಲ ಬಂದೆ. ಅದೇ ನಿಮ್ ಮನೆ ಹತ್ರ ಬರ್ಬೇಕು ಅನ್ಕೊಂಡೆ. ಅದೇ ಆಮೇಲೆ ಅದು ಕೆಲಸ ಇದು ಕೆಲಸ ಅಂತಂದು ಬರಕ್ ಆಗಿಲ್ಲ. ಅದಕ್ಕೆ ಇವತ್ತು ಹೆಂಗ ನಾಳೆ ಸರೋಜಕ್ಕನ್ ಬರ್ತಡೇ ಐತಂದ್ರಲ್ಲ, ಅಮ್ಮಗೂ ತಲೆ ನೋಯ್ತಿತ್ತ. ಆಗ ನಾನು ನಮ್ ಮನೆಯವ್ರು ಬಂದ್ವಿ, ಹಂಗ ಮಾತಾಡ್ಸಿದಂಗ ಆತೈತಿ ಅಂತಂದು ಹೇಳಿ ನಾನು ಬಂದೆ. ಹೌದೇನ? ಬೇಷ್ ಆಯ್ತು ಬಿಡೋಣ. ಏನಪ್ಪ ರಾಮು, ಊರಲ್ಲಿ ನಿಮ್ಮ ಅಮ್ಮ ಅಪ್ಪ ಎಲ್ರು ಆರಾಮದಾರ? ಮಳೆ ಬೆಳೆ ಎಲ್ಲ ಹೆಂಗೈತಿ? ಹ್ಞೂನಣ್ಣ, ಎಲ್ಲರೂ ಆರಾಮದಾರ. ಹೊಲಕ್ಕ ಭತ್ತ ಹಾಕಿದ್ದೀನಿ, ಚೆನ್ನಾಗೈತೆ ಅಣ್ಣ. ಹೌದೇನಪ್ಪ? ಬೇಷ್ ಆಯ್ತು ಬಿಡಪ್ಪ. ಅಣ್ಣ ತಗೊಳ್ರಿ ಟೀ. ತಾಂಬಮ್ಮ ತಂಗಿಯಮ್ಮ. ಸರಿ ಆಯ್ತು. ನೀವು ಅಣ್ಣ ತಮ್ಮ ಇಬ್ರು ಟೀ ಕುಡಿತೀರಿ. ಅಕ್ಕ ನಾವು ಹೋಗಿ ಬಲೂನ್ಸ್ ಎಲ್ಲಾನು ತರ್ತೀವಿ, ಮಿಂಚೆಲ್ಲ ತಂದಿದೀವಲ್ಲ ಅದನ್ನ ತರ್ತೀವಿ. ಎಲ್ಲ ಬಲೂನ್ಸ್ ಊದಿ ಎಲ್ಲಾನು ಬಡ ಬಡ ಕಟ್ಟಿ ಬಿಡಣ್ರಿ. ಹೆಂಗನ ಅಮ್ಮ ಗುಂಡಮ್ ದೊಡ್ಡಮ್ಮನ ಮನೆಯಾಗ ಅದಾಳಂತ, ಅಮ್ಮ ಬರೋಕ್ಕೆ ರೆಡಿ ಮಾಡ್ಬಿಡಣ್ರಿ. ಸರಿ ಆಯ್ತು, ತಾಂಬ ಹೋಗಮ್ಮ. ಮತ್ತೇನಪ್ಪ ಸಮಾಚಾರ? ಇನ್ನೂ ಒಂದ್ 6 ತಿಂಗಳು ಬಿಟ್ರ ಮನೆಗೆ ಯಜಮಾನ ಬರ್ತಾನ ಮಗ. ಬಾರಪ್ಪ, ನಿಮ್ದ ನೋಡ್ಬೇಕೀಗ. ಅಣ್ಣ, ಬಾಳ ದಿನಕ್ಕ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ಯಾಳ. ನಮ್ಮಮ್ಮ ನಮ್ಮಪ್ಪ ನಾನು ಎಲ್ಲರೂ ಖುಷಿಯಿಂದದಿ ನೋಡೋಣ. ಹೌದಾ? ಒಳ್ಳೇದಾಗತ್ ಬಿಡು. ಗಂಡು ಮಗನ ಆಗತ್ತದ ನಮ್ ತಂಗಿಗೆ. ಫಸ್ಟ್ ಪಾಪು ನಿಮ್ ಮನೆ ವಾರಸ್ದಾರನ ಬರೋದು. ಅಯ್ಯೋ ಅಣ್ಣ, ಹೆಣ್ಣಾಗ್ಲನ ಆಗ್ಲು ಗಂಡನ ಆಗ್ಲು ಅದಕ್ಕೆಲ್ಲ ಭೇದ ಭಾವ ಮಾಡಲ್ಲ ನಾವು. ಯಾವ್ದಾದನ ಆಗ್ಲು ಆದ್ರ ಆರೋಗ್ಯವಾಗಿ ಹುಟ್ಬಿಡ್ಲು ಸಾಕು, ಅಷ್ಟೇ ನನಗೆ. ಹೌದಾ? ಸರಿ ಆಯ್ತು ಬಿಡಪ್ಪ. ರೀ ಎಲ್ಲ ತಂದ್ವಿ, ನೀವು ಟೀ ಕುಡಿಯೋದಾದ್ರ ಡೆಕೋರೇಷನ್ ಮಾಡಕ್ ಕೊಡಣ್ರಿ. ಸರಿ ಆಯ್ತಪ್ಪ, ನಾ ಟೀ ಕುಡಿಯತ್ತಾಯ್ತು. ಎಲ್ಲಿ ಈ ರೂಮಾಗ ನೋಡಂಬ್ರೆ ಇಲ್ಲ ಹೊರಗಡೆ ಇಲ್ಲ ಐತಲ್ಲ, ಅಲ್ಲಿ ಮಾಡನ್ರಿ.
ಇಲ್ಲಾದ್ರ ಹೊಂದಿಕೆ ಆಗಲ್ಲ. ಅಲ್ಲೇ ಹೊರಗಡೆ ಸ್ವಲ್ಪ ಜಾಸ್ತಿ ಜಾಗ ಐತಿ, ಅಲ್ಲೇ ಹೊರಗಡೆ ಮಾಡ್ರ ನೆಂಟ್ರಮ್ಮ. ಅಣ್ಣ ಅಲ್ಲೇ ಮಾಡ್ಬಿಟ್ರೆ ಆಗ್ತದ ಅಣ್ಣ. ಅಲ್ಲೇ ಜಾಗ ಜಾಸ್ತಿ ಐತಿ. ಮಂದಿ ಬಂದ್ರು ಅಲ್ಲೇ ನಿಂದ್ರಕ ಎಲ್ಲ ಸ್ವಲ್ಪ ಜಾಗ ಬೇಸ್ ಐತಿ. ಇಲ್ಲೆಲ್ಲ ಹೊಂದಿಕೆ ಆಗಲ್ಲ ತಗೋಣ. ಅಲ್ಲೇ ಹೋಗ್ಬಿಡ ನಡ್ರಿ. ಹಾ ಸರಿ ಆಯ್ತು ಬರ್ರಿ, ಅಲ್ಲೇ ಹೋಗಿ ಎಲ್ಲ ಬಲೂನ್ಸ್ ಎಲ್ಲಾನು ಅಲ್ಲೇ ಊದೋಣ ಅಂದ್ರಿ. ಮತ್ ಇಲ್ಲಿಂದ ಓಸ್ ಊದಿ ಅಲ್ಲೇ ಏನ್ ತಗೊಂಡು ಹೋಗಿ ಓಸು ಅಲ್ಲೇ ತಗೊಂಡು ಎಲ್ಲೇ ಎಲ್ಲ ಕುತ್ಕೊಂಡು ಊದೋಣ ಬನ್ನಿ. ಸರಿ ರೀ. ಇಲ್ಲೇ ಮಾಡ್ಬಿಡಣ್ರ ರಾಮು, ಇಲ್ಲೇ ಬೇಸ್ ಇದ್ದಾಗಪ್ಪ. ಈ ಕಡೆ ಇದನ್ನ ಹಾಕ್ಬಿಡನ್ರಿ, ಡೆಕೋರೇಷನ್ ಎಲ್ಲ ಮಾಡ್ಬಿಡಮ್ರಿ. ಈ ಕಡೆ ಮುಂದೆ ದೊಡ್ಡ ಜಾಗ ಆಗ್ತೈತಿ, ಅಲ್ಲಿ ಏನೇನೋ ಮಾಡಕ್ ಬರ್ತೈತಿ. ಹಾ ಸರಿ ಆಯ್ತು ತಗೋಣ. ಹಾ ಸರಿ ಆಯ್ತು, ಓಸ್ ತಂದ್ಬಿಡು. ಬಡ ಬಡ ಬಲೂನ್ ಸೂದಿ ಅದ್ನಿಂದ ಮಿಂಚ್ಕಟ್ಟಿ ಬಲೂನ್ಸ್ ಹಾಕ್ಬಿಡನ್ರಿ. ಸರಿ ರೀ. ರಾಮು, ನಾ ಬಲೂನ್ಸ್ ಎಲ್ಲ ಗಾಳಿ ಹಾಕ್ಬಿಡ್ತೀನಿ, ನೀನು ಹೆಂಗ್ ಬೇಕು ಆ ತರ ಕಟ್ಬಿಡ್ತೀಯಪ್ಪ. ಹಾ ಸರಿ ಅಣ್ಣ. ಹಾಕೇನ್ರಿ, ಇನ್ನೂ ಸ್ವಲ್ಪ ಗಾಳಿ ಹಾಕ್ಲೇನ್ರಿ? ಇನ್ನು ಸ್ವಲ್ಪ ಹಾಕು, ನಂದಾಗಿದ್ ನೋಡು ಈ ಸೈಜ್ ಇರ್ಲಿ, ಇನ್ನು ಸ್ವಲ್ಪ ಹಾಕ್ಬಿಡು. ಸರಿ ರೀ. ನೋಡ್ರಿ ಈಗ. ಅದೇ ಸೈಜ್ ಇರ್ಲಿ, ಸಾಕಷ್ಟು ಸಾಕು. ಬಂದ್ಬಿಟ್ಟ ಗಾಳಿ ತುಂಬೋದೇನ್ ಬಾಳ ಕಷ್ಟ ಏನ್ ಅನ್ಸಲ್ಲ. ಹಂಗಾರ ನೀನು ಆ ಸುಮಕ್ಕ ಸೇರಿ ಗಾಳಿ ಹಾಕ್ತಿರಿ, ನಾ ಹಿಂದ ಇದು ಮೀನ್ಸ್ ಕಟ್ಟಕ ನಾನು ರಾಮು ರೆಡಿ ಮಾಡ್ತೀವಿ. ಸರಿ ಆಯ್ತು ತಗೊಳ್ರಿ. ನಾನು ಸುಮ್ಮ ಬಲೂನ್ಗೆ ಗಾಳಿ ಹಾಕ್ತಿ, ನೀವು ಅದರಿಂದ ಏನ್ ಡೆಕೋರೇಷನ್ ಮಾಡ್ಬೇಕು ಅದನ್ನ ರೆಡಿ ಮಾಡ್ಬಿಡ್ತೀರಿ ನೋಡ್ರಿ ಹಂಗಾರ. ಸರಿ ಆಯ್ತು, ಹಂಗಾರ ನೀವು ಬಲೂನ್ ರೆಡಿ ಮಾಡ್ಬಿಡ್ರಿ, ನಾ ಹಿಂದ್ರದ್ದು ಮೀನ್ಸ್ ಕಟ್ಟಿ ಬಿಡ್ತೀವಿ, ಜಲ್ದಿ ಆಗ್ಬಿಡುತ್ತೆ. ಹಾ ಸರಿ ಬಾಣ, ಅಷ್ಟೇ ಮಾಡ್ಬಿಡೋಣ ಬರ್ರಿ. ಸರಿ ಆಯ್ತು, ನೀವು ಬಲೂನ್ ಗಾಳಿ ಹಾಕ್ರಿ. ಇಲ್ಲಿ ನಮ್ಗೆ ಆವಾಗಲ್ಲ, ಹೊಂದಿಕೆ ಆಗಲ್ಲ, ನೀವು ಬಲೂನ್ ಅಲ್ಲೇ ಹಾಕ್ಬಿಡ್ತೀರಿ ಕಾಲಾಗ. ನಾ ಇಬ್ರು ಆ ಕಡೆ ಹೋಗಿ ಮೀನ್ಸ್ ಕಟ್ಕೊಂಡ್ ಅದನ್ನ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡ್ ಬರ್ತೀವಿ ಆಮೇಲೆ. ಸರಿ ಆಯ್ತು ಹೋಗ್ರಿ. ಬಾ ರಾಮು, ನಾವು ಆ ರೂಮ್ ಅಲ್ಲಿ ಹೋಗಿ ಅದ್ನಿಂದ ಕಟ್ಟ ಮೀನ್ಸ್ ರೆಡಿ ಮಾಡ್ಬಿಡೋಣ ಬಾ. ಹಾ ಸರಿ ಆಯ್ತು ನಡಿ ಅಣ್ಣ. ಸುಮ್ಮ ಅವರಿಬ್ಬರು ಅದ್ ರೆಡಿ ಮಾಡಕ್ಲೆ ನಾವ್ ಈ ಒಂದು ಓಸನ ಬಲೂನ್ನ ಕಾಣ ಕೆಟ್ಟು ಬಿಡೋಣ. ಸರಿ ಆಯ್ತಕ್ಕ. ಸಾಕಿಲ್ಲ ಬಲೂನು ಸುಮ. ಸಾಕ್ ಬಿಡಕ್ಕ, ಬೇಕಾದ್ರ ಆಮೇಲೆ ಗಾಳ ಕೊಟ್ರ ಆಯ್ತು. ಇವ್ರದ್ದೇನ್ ಮಿಂಚಿಂದ ಇನ್ನು ಡೆಕೋರೇಷನ್ ಮಾಡೋದಾಗೆ ಇಲ್ಲ ಏನು, ಇದೇನ್ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರ. ಅದನ್ನ ನೀಟಾಗಿ ಸ್ವಲ್ಪ ಎಲ್ಲ ಕುಚ್ಚಿದ್ರ ಆಗಿತ್ತು. ಇನ್ನು ಎಷ್ಟೊತ್ತು ಮಾಡ್ತಾರ ನಾವು. ರೀ ರೀ ಮಿಂಚಿಗೆ ಡೆಕೋರೇಷನ್ ಮಾಡೋದ್ ಆಯ್ತೇನ್ರಿ? ಆಗಿದೆ. ಅವನ್ನೆಲ್ಲ ಬಲೂನ್ಸ್ ತಂದ್ ಕೊಟ್ಬಿಡ್ತೀಯ ಇಲ್ಲೇ, ಅವನ್ಕೆಲ್ಲಕ್ಕೂ ಮ್ಯಾಲೆ ಬಲೂನ್ಸ್ ಈಗ ಕಟ್ಟಿಬಿಡ್ತೀವಿ. ಆಮೇಲೆ ಹಂಗೆ ಬಂದು ಅಲ್ಲಿ ಕಟ್ಟಕ್ ಬರುತ್ತೆ. ಹೌದೇನ್ರಿ? ಸರಿ ಇರ್ರಿ, ತರ್ತೀನಿ ಹಾಗಾದ್ರೆ. ಸುಮ ನಿನಗೂ ಸಾಕಂಗಾಗಿರುತ್ತೆ ಬಲೂನು ಎಲ್ಲ ಗಾಳಿ ಹಾಕಿ. ನಾನೆಲ್ಲಾನು ಕೊಟ್ಟು ಬರ್ತೀನಿ, ನೀನ್ ಸ್ವಲ್ಪ ರೆಸ್ಟ್ ಮಾಡವ. ಸರಿ ಅಕ್ಕ. ಅಯ್ಯ ಇಲ್ಲ ಡೆಕೋರೇಷನ್ ಮಾಡಕ ಮಿಂಚು ಬೇಸ್ ಅಂತ ಕೊಟ್ಟಾರ ಬಿಡ್ರಿ. ಮಿಂಚು ಕೂಡ ಬಹಳ ಇಲ್ಲ, ಸ್ಕ್ರೀನ್ ಇದ್ದಂಗ ಐತಿ. ಚೆನ್ನಾಗೈತಿ ಬಿಡ್ರಿ. ಇನ್ನು ಬಲೂನ್ ಕಟ್ಸಿರಿ ಇನ್ನೂ ಚೆನ್ನಾಗೈತಿ ತಗೋರಿ. ಚೆನ್ನಾಗೈತಲ್ಲ, ಇನ್ನು ಬಲೂನ್ ಕಟ್ಸಿರಿ ಎಲ್ಲ ಚೆನ್ನಾಗತೈತಿ. ಸರಿ, ಬೇಗ ಬೇಗ ಬಲೂನ್ ತಂದು ಕೊಟ್ಬಿಡು, ಕಟ್ಬಿಡೋಣ. ಸರಿ ರೀ. ಸುಮ ಎಲ್ಲಾನು ಸ್ಕ್ರೀನ್ ಎಲ್ಲ ಎಷ್ಟು ಚೆನ್ನಾಗೈತಿ ಸುಮ. ಹೌದೇನಕ್ಕ? ಹಂಗಾರ ಅವನ್ 4 ಬಲೂನ್ಸ್ ತಗೊಂಡು
ನಾನು ಬರ್ತೀನಿ, ಸಾಕಾಯ್ತು ಕುಂತು ಕುಂತು. ಏನು ವಾಪಸ್ ಬರಬೇಡಿ. ಅವನೊಂದಿಷ್ಟು ನಾಲ್ಕದ ಅವಳ ಬಲ್ಲೋನ ತರ್ತೀನಿ. ನಡೀರಿ ಆ ಕಡೆ. ಹಾ ಸರಿ ಸುಮಾ. ಚೆನ್ನಾಗಾಗಿತ್ತಲ್ಲ ಸುಮಾ? ಅಕ್ಕ ಚೆನ್ನಾಗಾಯ್ತು ರೀ. ಬಲೂನ್ ಅದ್ನೊಂದು ಅಲ್ಲೊಂದು ಕಟ್ರಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಹೌದಾ, ಇಲ್ಲಿ ಕಟ್ಲಾ? ಹಾ ಸರಿ ಆಯ್ತು, ಇರು ಕಟ್ತೀನಿ. ಹಾ ನೋಡ್ರಿ, ಎಲ್ಲಾನು ಕಟ್ಟಾಯ್ತು. ಹಿಂಗ ಆಗೈತಿ ನೋಡ್ರಿ, ಹೆಂಗೈತಿ? ಚೆನ್ನಾಗೈತೆ ಇಲ್ಲ? ಅದು ಚೆನ್ನಾಗೈತಿ. ಹಾ ಸರಿ, ನಡೀರಿ ಅಲ್ಲಿ ಹೋಗಣ್ರಿ. ನಡೀರಿ, ನಾವು ತಗೊಂಬರ್ತೀವಿ. ಸ್ಕ್ರೀನ್ ಮೇಲೆ ಹಿಡ್ಕೊಂಡು ನೀವು ನಡೀರಿ. ಕಟ್ಬಿಡಣ್ರಿ. ನೀವು ಹುಷಾರಾಗಿ ತಂಬರ್ರಿ. ಸ್ವಲ್ಪ ಇದು ಮಾಡಿದ್ರ ಬಲೂನ್ಸ್ ಒಡೆದೋಗ್ತಾವ. ಹಾ ಸರಿ ಆಯ್ತು. ನೀವು ಇನ್ನೂ ಸ್ವಲ್ಪ ಹತ್ತತ್ತು ಸರ್ದು ಬಿಡ್ರಿ. ಹಾ ಸರಿ ರೀ. ಹಾ ಹುಷಾರಾಗಿ ಬಾ ರಾಮು. ಮತ್ತೆ ಬಲೂನ್ಸ್ ಒಡೆದೋಗ್ತಾವ, ಮೆಲ್ಲಗ್ ಬಾ. ಹಾ ಸರಿ ಅಣ್ಣ. ಹಾ ಇಷ್ಟ ಇರ್ಲಾ ರಾಮು? ಹಾ ಅಣ್ಣ, ಇಷ್ಟೇ ಇರ್ಲಿ, ತಗೊಳ್ಳಿ. ನೀವು ಸ್ವಲ್ಪ ಅಲ್ಲಿಂದ ನೋಡ್ರಿ, ಆ ಕಡೆ ಕ್ರಾಸ್ ಗೀಸ್ ಆಗೈತೇನು? ಇಷ್ಟ ಕಟ್ಟಂದೆ ಹಂಗಾರ? ಹಾ ಸರಿ ರೀ, ಅಷ್ಟೇ ಇರ್ಲಿ ತಗೋರಿ. ನೀವು ನೀಟಾಗಿ ಕುಂತೈತ್ ತಗೋರಿ. ಮತ್ತೆ ಆ ಕಡೆ ಎಳಿಬೇಡ್ರಿ, ಈ ಕಡೆ ಎಳಿಬೇಡ್ರಿ. ನೀವು ನೀಟಾಗಿ ಈಗ ತಗೋರಿ. ಅಷ್ಟೇ ಇರ್ಲಿ ತಗೊಳ್ರಿ. ಹೌದಾ, ಸರಿ ಹಂಗಾರ ಇಷ್ಟೇ ಕಟ್ತೀನಿ ನೋಡು. ಅಷ್ಟೇ ಕಟ್ಬಿಡಿ. ಸರಿ ಫ್ರೆಂಡ್ಸ್, ನೋಡಿ ನಮ್ ಸರೋಜಕ್ಕನ್ ಬರ್ತಡೆಗ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದೀವಿ. ಇನ್ನು ಮುಂದೆ ಟೇಬಲ್ ಇಟ್ಟು ಅದನ್ನು ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬೇಕಾದ್ರೆ ಇನ್ನೂ ಡೆಕೋರೇಷನ್ ಯಾವ ತರ ಮಾಡ್ತೀವಿ ಅನ್ನೋದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಹಾಕ್ತೀನಿ. ಇಲ್ಲಾಂದ್ರೆ ಡೈರೆಕ್ಟ್ ಸರೋಜಕ್ಕನ್ ಬರ್ತಡೇ ಸೆಲೆಬ್ರೇಷನ್ ಯಾವ ತರ ಮಾಡ್ತೀವಿ ಅನ್ನೋದನ್ನ ಅದನ್ನೇ ವಿಡಿಯೋ ಮಾಡ್ತೀನಿ. ನೋಡೋಣ ಹೆಂಗಾಗುತ್ತೆ ಹಂಗ್ ಮಾಡ್ತೀನಿ. ಈಗಂತೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ತುಂಬಾ ಜನನೇ ಸಬ್ಸ್ಕ್ರೈಬ್ ಆಗದೇನೆ ಹಂಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ನಮಗೂ ವಿಡಿಯೋ ಮಾಡಕ ಉತ್ಸಾಹ ಹೆಚ್ಚಾಗುತ್ತೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗೋದು ಹೆಚ್ಚಾದಂಗೆಲ್ಲ ನಾನು ಇನ್ನೂ ಹೆಚ್ಚಿನ ತರ ಇನ್ನೂ ವಿಧವಾದ ವಿಡಿಯೋಸ್ ಮಾಡಕ ಉತ್ಸಾಹ ಬರುತ್ತೆ. ಅದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.